ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಮೇಶ್ ಅಕ್ಕೂರ್. ನಮ್ಮ ಜೊತೆಗಿದ್ದಾರೆ ಜನಪ್ರಿಯ ರಂಗಭೂಮಿ ಕಲಾವಿದರು, ರಾಜ್ಯ ಮಟ್ಟದ ಕನ್ನಡ ಪರ ಹೋರಾಟಗಾರರು, ಚಿಂತಕರು ಆದಂತಹ ನಾಗವಾರದ ಸಂಬುಗೌಡರು. ಅವರು ಕೂಡ ಸಂಗ್ರಾಮ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸೋಣ. ಗೌಡ್ರೆ, ನಿಮ್ಮ ಹೋರಾಟ ಯಾವ ವಯಸ್ಸಿನಲ್ಲಿ ಪ್ರಾರಂಭವಾಯಿತು? ಸುಮಾರು ನನಗೆ 25 ವರ್ಷಗಳಿಂದನೂ ಕೂಡ 25ನೇ ವರ್ಷಕ್ಕೆ ನಮಗೆ ಡಿಗ್ರಿ ಕಾಲೇಜ್ಗೆ ಹೋಗ್ತಾ ಇದ್ದೆ. ನಾನು BA ಕಾಲೇಜ್ಗೆ ಹೋಗ್ತಾ ಇದ್ದೆ, ಕುವೆಂಪು ಕಾಲೇಜ್ಗೆ. ಆ ಕುವೆಂಪು ಕಾಲೇಜ್ಗೆ ಸೆಕೆಂಡ್ ಇಯರ್ ಹೋದಂಥ ತಕ್ಷಣದಲ್ಲೇ ನನ್ನನ್ನು ನಾನು ಹೋರಾಟಕ್ಕೆ ಆಗಿನಿಂದಲೂ ಇಳಿದಿರ್ತಕ್ಕಂಥವನು. ನಾನು ಡಿಗ್ರಿಗೆ ಹೋಗ್ತಾ ಇದ್ದೆ BAಗೆ ಕುವೆಂಪು ಕಾಲೇಜ್ಗೆ. 25ನೇ ವರ್ಷದಿಂದ ನನಗೆ 23ನೇ ವರ್ಷ ವಯಸ್ಸಿಂದಲೇ ನನಗೆ ಹೋರಾಟ ಆರಂಭ ಆಗ್ತಾ ಇರ್ತಕ್ಕಂಥದ್ದು. ಅವತ್ತಿಂದನೂ ಕೂಡ ಇವತ್ತು ಸುಮಾರು 30 ವರ್ಷಗಳು ಸುದೀರ್ಘವಾಗಿ ಹೋರಾಟ ಮಾಡ್ಕೊಂಡ್ಬಂದಿರ್ತಕ್ಕಂಥದ್ದು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ. ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಿಮಗೆ ಯಾರು ನಿಮ್ಮದ ಹೋರಾಟದ ಒಂದು ಬದುಕನ್ನು ನೀಡಿದವರು? ನನಗೆ ಪ್ರಪ್ರಥಮ ಬಾರಿಗೆ ನಾನು BAಗೆ ಹೋಗ್ತಾ ಇದ್ದ ಕುವೆಂಪು ಕಾಲೇಜ್ಗೆ ನಮ್ಮ ರಮೇಶ್ ಅವರು ನಮ್ಮನ್ನು ಹೋರಾಟಕ್ಕೆ ಇಳಿಸಿರ್ತಕ್ಕಂಥವ್ರು ರಕ್ಷಣಾ ವೇದಿಕೆಗೆ. ಅಲ್ಲಿಂದ ಪ್ರಾರಂಭ ಆಯಿತು ನಮ್ಮ ನಾವೇನು ಶಿಕ್ಷಣದ ವ್ಯವಸ್ಥೆಯಲ್ಲಿ ಓದ್ತಾ ಇದ್ವಿ BAಯಲ್ಲಿ. ಆಗಿನಿಂದ ನಮ್ಮ ಹೋರಾಟಕ್ಕೆ ಆ ರಮೇಶ್ ಅವರು ಪಾಪ ರಮೇಶ್ ಗೌಡರು ಪಾಪ ನಮ್ಮನ್ನು ಕರ್ಕೊಬಂದಿರ್ತಕ್ಕಂಥವ್ರು. ತದನಂತರ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ನಾರಾಯಣಗೌಡರ ಟೀಮ್ನಲ್ಲಿ ನಾವು ಯಾವತ್ತೂ ಕೂಡ ಇರ್ತಕ್ಕಂಥ ಸುದೀರ್ಘವಾಗಿ ಇವತ್ತು ಕೂಡ ನಾವು 30 ವರ್ಷದಿಂದಲೂ ಕೂಡ ಇವತ್ತುವರೆಗೂ ಕೂಡ ಹೋರಾಟ ಮಾಡ್ಕೊಂಡ್ಬಂದಿರ್ತಕ್ಕಂಥವ್ರು. ಸುಮಾರು ನನ್ನ ವಯಸ್ಸಿನಲ್ಲಿ 22-23ನೇ ವಯಸ್ಸಿನಲ್ಲೇ ಹೋರಾಟಗಾರರಾಗಿ ಧುಮುಕಿರ್ತಕ್ಕಂಥದ್ದು. ಗಟ್ಟಿದನಿಯ ಗೌಡರು ಹೋರಾಟದ ಕೆಚ್ಚದೆಯ ಒಂದು ಹೋರಾಟಕ್ಕೆ ಒಂದು ಬೆಂಬಲ ಕೊಡುವಂಥ ಒಂದು ಗೌಡರು ಅಂತಕ್ಕಂಥದ್ದು ಕೇಳ್ಪಟ್ಟಿದ್ದೀನಿ. ಗೌಡ್ರೆ, ನೀವು ಯಾವ ಚಳುವಳಿಯಲ್ಲಿ ಯಾವ ಹೋರಾಟಗಳಲ್ಲಿ ಭಾಗವಹಿಸಿದ್ದೀರಿ? ನಾವು ಕಾವೇರಿ ಹೋರಾಟ, ಕಳಸ ಬಂಡೂರಿ ಮತ್ತು ಕೃಷ್ಣೆ ಮತ್ತು ಅನೇಕ ಕನ್ನಡ ನೆಲ ಜಲ ಭಾಷೆ ಎಲ್ಲ ನಿಟ್ಟಿನಲ್ಲೂ ಕೂಡ ನಾವು ಹೋರಾಟವನ್ನು ಮಾಡ್ಕೊಂಡ್ಬಂದಿರ್ತಕ್ಕಂಥವ್ರು. ಸಾಮಾನ್ಯವಾಗಿ ನಾವೀಗ ಕಾವೇರಿ ಹೋರಾಟ ಅಂತಂದರೆ ಬಹಳ ಸುದೀರ್ಘವಾಗಿ ನಡೀತು ಕಾವೇರಿ ಹೋರಾಟದಲ್ಲಿ. ಮತ್ತು ಆಗ ಜೈಲುವಾಸವನ್ನು ಕೂಡ ನಾವು ಬಳ್ಳಾರಿಗೆ ಹೋಗಿದ್ವಿ. ಸುಮಾರು ಒಂದು 15 ದಿವಸಗಳ ಕಾಲ ಬಳ್ಳಾರಿ ಒಳಗೆ ನಮ್ಮನ್ನು ಜೈಲಲ್ಲಿರಿಸಿದ್ರು. ಮತ್ತು ಬೆಂಗಳೂರಿನಲ್ಲಿ ಆಡ್ಗೋಡಿ ಒಳಗೆ ಪಾಪ ಒಂದು 3 ಸಲ ಕಾವೇರಿ ಹೋರಾಟದಲ್ಲಿ ಕೂಡ ಒಂದು 3 ಸಲ ಕೂಡ ಕೂಡಾಕಿರು ನಮ್ಮನ್ನು ಆಡ್ಗೋಡಿ ಒಳಗೆ ಪೊಲೀಸ್ನವರು. ಮತ್ತು ಬಹಳ ನೋವಿನ ಪರಿಸ್ಥಿತಿ ಏನಪ್ಪ ಅಂತಂದರೆ ಆ ಹೋರಾಟ ಅಂತಕ್ಕಂಥದ್ದನ್ನು ಹತ್ತಿಕ್ಕಲಿಕ್ಕೆ ಸರ್ಕಾರಗಳು ಎಲ್ಲೋ ಒಂದು ಕಡೆ ನಮ್ಮನ್ನು ದಿಕ್ತಪ್ಪಿಸುವಂಥ ಕೆಲಸ ಮಾಡ್ತಾಯಿದ್ದೋ. ಆದರೂ ಕೂಡ ನಾವು ಹೋರಾಟವನ್ನು ಹಿಮ್ಮೆಟ್ಟಿ ಬತ್ತಿರಲಿಲ್ಲ. ಧೈರ್ಯವಾಗಿ ಎದೆಗುಂದದೆ ಮುಂದೆ ನುಗ್ತಾ ಇದ್ದೋ ನಾವುಗಳೆಲ್ಲರೂ ಕೂಡ. ನಮ್ಮ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಮುಂಚೂಣಿಯಲ್ಲಿದ್ದ. ಯಾವತ್ತೂ ಕೂಡ ನಮ್ಮ ರಕ್ಷಣಾ ವೇದಿಕೆ ನಾರಾಯಣಗೌಡರು ಹೇಳಿದ್ರೆ ಸಾಕು ನಮಗೆ ಆ ಒಂದು ಹೋರಾಟ ಅಂತಕ್ಕಂಥ ಮೈಗೂಡಿಸ್ಕೊಂಡಿದ್ದೋ. ಯಾವತ್ತೂ ಕೂಡ ಹಿಮ್ಮೆಟ್ತರಂಥದ್ದೆಲ್ಲ ಮುಂದೆ ನುಗ್ಗಿ ಯಾವುದೇ ಹೋರಾಟಕ್ಕೆ ಮುನ್ನುಗ್ಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಈ ನೆಲ ಜಲ ಭಾಷೆ ಕಾವೇರಿ ಹೋರಾಟ, ಕೃಷ್ಣೆ ಹೋರಾಟ ಎಲ್ಲದರಲ್ಲೂ ಕೂಡ ಮುಂಚೂಣಿಯಲ್ಲಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ. ಕಳೆದ 30 ವರ್ಷಗಳಿಂದ ನಾಡು ಜಲ ನುಡಿ ಸಂಸ್ಕೃತಿಗಾಗಿ ತಮ್ಮ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀರಿ. ಆ ಸಂದರ್ಭದಲ್ಲಿ ನೀವು ಹೋರಾಟ ಮಾಡಿದ ಸಂದರ್ಭದಲ್ಲಿ ಪೊಲೀಸನವರು, ಸರ್ಕಾರದವರು ಯಾವುದೇ ರೀತಿಯ ಪೊಲೀಸ್ ಠಾಣೆಗಳಲ್ಲಿ ಹಲವಾರು ದೂರು ದಾಖಲಾಗಿದ್ದು. ಆದರೆ ನೀವು ನಿಮ್ಮ ಮನೆಯಲ್ಲಿ ಈ ಹೋರಾಟಕ್ಕೆ ಯಾವ ರೀತಿ ಬೆಂಬಲ ಕೊಡ್ತಿದ್ರು? ನನ್ನ ಹೋರಾಟಕ್ಕೆ ನಾನು ಮಾಡ್ಕೊಬಂದಿರ್ತಕ್ಕಂಥದ್ದು ನಿಜವಾಗ್ಲೂ ನಮ್ಮ ಪತ್ನಿಯವರು ಸ್ವತಃ ಅಕ್ಕನ ಮಗಳೇ. ನನಗೆ ಅಕ್ಕನ ಮಗಳಾದ ದೇಶದಿಂದ ನನಗೆ ಭಾಳ ಮನೆಯಲ್ಲಿ ಪಾಪ ನಮ್ಮ ಅಕ್ಕವ್ರು ಕೂಡ ಮನೆಯಲ್ಲಿ ಒಬ್ಬರಿದ್ದಾರೆ. ಅವರಿಬ್ಬರು ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥವ್ರು. ಯಾವತ್ತೂ ಕೂಡ ನನ್ನ ಮನೆಯಿಂದ ಹೊರಗಡೆ ಬಡ್ಕಣಪ್ಪ, ನಮ್ಮ ಕೆಲಸ ಕಾರ್ಯಗಳನ್ನೇ ಜಾಸ್ತಿ ಇದೆ, ದಯವಿಟ್ಟು ನೀವು ಹೋಗಬೇಡ ಅಂತಕ್ಕಂಥದ್ದನ್ನು ಯಾವತ್ತೂ ಕೂಡ ಹೇಳಿಲ್ಲ. ಒಬ್ಬ ಹೋರಾಟಗಾರನಾಗಿ ನೀನು ಏನು ಕೆಲಸ ಮುಂದುವರಿಸ್ತಾ ಇದ್ದೆ ಆ ಕೆಲಸವನ್ನು ನೀನು ಮಾಡಪ್ಪ, ಸಮಾಜಕ್ಕೆ ನೀನು ಮುಡುಪಾಗಿಡಪ್ಪ, ನಿಮ್ಮ ಸಮಾಜಕ್ಕೆ ನಿನ್ನ ಜೀವನವನ್ನು ಅಂತ ಅಂದ್ಬಿಟ್ಟು ಹೇಳಿದ್ರು ಪಾಪ. ಆ ಸ್ಥಿತಿಯಲ್ಲಿ ಪಾಪ ನಿಜವಾಗ್ಲೂ ಕೂಡ ನನ್ನ ಪತ್ನಿ ಮತ್ತು ನನ್ನ ಅಕ್ಕವ್ರನ್ನ ಇಬ್ಬರನ್ನೂ ಕೂಡ ನಾನು ನೆನಪಿಸ್ಕೊಳ್ಬೇಕು. ನಿಜವಾಗ್ಲೂ ಕೂಡ ನಾನು ಇವತ್ತಿನವರು ಕೂಡ ನಾನು ಫ್ರೀ ಆಗಿಬಿಟ್ಟಿರ್ತಕ್ಕಂಥ ಪಾಪ. ಯಾವ ಹೋರಾಟದಲ್ಲಿ ನೀವು ಜೈಲು ವಾಸವನ್ನು ಅನುಭವಿಸಿದ್ದೀರಿ? ಕಾವೇರಿ ಹೋರಾಟ ಮತ್ತು ಬೆಳಗಾಂನಲ್ಲಿ MES ಬಗ್ಗೆ BJP ಅವರು ಒಂದು ಸತಿ ಅವರಿಗೆ ಇದನ್ನು ಕೊಡ್ತಾರೆ, ಬೆಂಬಲ ಕೊಡ್ತಾರೆ MESನವ್ರಿಗೆ ಬೆಳಗಾಂನಲ್ಲಿ. ಆ ಸಂದರ್ಭದಲ್ಲಿ ಮಿನಿಸ್ಟ್ರುಗಳನ್ನು ನಾವು ಇಲ್ಲಿ ನಿಲ್ಲಿಸಿ ಏನು ಮಾಡ್ದು ಅಂತಂದರೆ ಕಾರಿಗೆ ಧಿಕ್ಕಾರಕ್ಕೆ ಹೋಗಿದ್ವಿ. ಆ ತದನಂತರ ಏನು ಮಾಡಿದ್ರಪ್ಪ ಪೊಲೀಸ್ನವ್ರು ನಮ್ಮನ್ನು ರಾಮನಗರದಲ್ಲಿ ಸುಮಾರು ಒಂದು 15 ದಿವಸಗಳ ಕಾಲ ಜೈಲಿಗೆ ಹಾಕೋರು ನಮ್ಮನ್ನು. ಮತ್ತು ಕಾವೇರಿ ಹೋರಾಟದಲ್ಲಿ ಸತತವಾಗಿ ಬಳ್ಳಾರಿಯಲ್ಲಿ 15 ದಿವಸ ನಾವು ಜೈಲಲ್ಲಿ ಇದ್ವಿ ನಾವು. ಮತ್ತು ಇವತ್ತೇನು ರಾಮನಗರ
ದೊಡ್ಡ ಹೋರಾಟದ ಇವತ್ತು ಅಂತ ಸುಮಾರು ನಾನು ಕೋರ್ಟ್ ಮೆಟ್ಲ ಸುಮಾರು ಒಂದು 11 ವರ್ಷಗಳ ಕಾಲ ಸುದೀರ್ಘವಾಗಿ ಕೋರ್ಟ್ ಮೆಟ್ಲ ತಿರ್ತಕ್ಕಂಥದ್ದು. ಸುಮಾರು ನನ್ನ ಮೇಲೆ 18 ಕೇಸ್ಗಳು, ಒಂದಲ್ಲ ಎರಡಲ್ಲ 18 ಕೇಸ್ಗಳಿದ್ದು. ಕಾವೇರಿ ಹೋರಾಟದಲ್ಲಿ, ಮತ್ತು ಕನ್ನಡ ಪರ ಹೋರಾಟಗಳಲ್ಲಿ, ಮತ್ತು ರೈಲ್ ನಿಲ್ಲಿಸಿದಂಥ ಸಂದರ್ಭದಲ್ಲಿ, ಮತ್ತು LTTE ಪ್ರಭಾಕರನ್ ಅಂತಕ್ಕಂಥ ವ್ಯಕ್ತಿ ತಿರುವಳ್ಳೂರು ಪ್ರತಿಮೆಯನ್ನು ಅನಾವರಣ ಮಾಡಬೇಕು ಬೆಂಗಳೂರಿನಲ್ಲಿ ಅಂತಕ್ಕಂಥದ್ದನ್ನು ಆ ಸಂದರ್ಭದಲ್ಲಿ ದೊಡ್ಡ ಹೋರಾಟ ನಡೀತು. ಮತ್ತು ಹಿಂದಿ ಹೋರಾಟ ನಡೀತು. ಅಂಥ ಇದ್ರೊಳಗೂ ಕೂಡ ನಮ್ಮನ್ನು ಹಿಂದಿ ಹೋರಾಟ ಮತ್ತು ಹಿಂದಿಯನ್ನು ರಾಷ್ಟ್ರೀಯ ಭಾಷೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಸುದೀರ್ಘವಾಗಿ ಅದು ಸುಮಾರು 1 ತಿಂಗಳ ಮೇಲೆ ನಡೀತು. ಡೈಲಿ ಹೋರಾಟಗಳು ನಮ್ಮವೆಲ್ಲವೂ ಕೂಡ. ಆ ಎಲ್ಲ ಹೋರಾಟಗಳಲ್ಲೂ ಕೂಡ ಸತತವಾಗಿ ನಮ್ಮನ್ನು ಜೈಲು ಹಾಕಿರ್ತಕ್ಕಂಥದ್ದು, ಅನೇಕ ಕೇಸ್ಗಳನ್ನು ಹಾಕಿರ್ತಕ್ಕಂಥದ್ದು ತುಂಬ ನೋವು ಕೊಟ್ಟಿದೆ ಬಿಡಿ. ಈ ಸರ್ಕಾರ ಮತ್ತು ಆವತ್ತಿನ ಸರ್ಕಾರಗಳು, ಆವತ್ತಿದ್ದಂಥ ಸರ್ಕಾರಗಳು ಮತ್ತು ನಮ್ಮ ಹೋರಾಟಗಳನ್ನು ದಿಕ್ಸೂಚುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು ಯಾವತ್ತೂ ಕೂಡ ಎದೆಗೊಂದಿಲ್ಲ ಬಿಡಿ. ಜೈಲಿಗೆ ಹೋದರೂ ಪರವಾಗಿಲ್ಲ, ಮತ್ತು ಏನಾದರೂ ಪರವಾಗಿಲ್ಲ. ಈ ನಾಡು ನುಡಿಗೋಸ್ಕರ ನಾವೇನಾದರೂ ಮಾಡಿ ಈ ಸಮಾಜದಲ್ಲಿ ಮನುಷ್ಯನಾಗಿ ಹುಟ್ಟಿದ್ದೀವಿ, ಏನಾದರೂ ಈ ಸಮಾಜಕ್ಕೆ ಏನಾದರೂ ಒಂದಿಷ್ಟು ಕೊಡಬೇಕು ಅಂತಕ್ಕಂಥದ್ದನ್ನು ಇಟ್ಕೊಂಡು ನಾವು ಹೋರಾಟವನ್ನು ಮಾಡ್ಕೊಂಡ್ಬಂದಿರ್ತಕ್ಕಂಥದ್ದು. ಗೌಡ್ರೆ, ಪ್ರಸಕ್ತ ದಿನಗಳಲ್ಲಿ ಹೋರಾಟಗಳು ಅಂತ ಅಂದರೆ ಹಣ ಮಾಡುವ ದಂಧೆಗಳು ಅನ್ನುವಂತಹ ಒಂದು ವಾಸ್ತವತೆ ನಿರ್ಮಾಣ ಆಗಿದೆ. ನಿಮಗೆ ಯಾರಾದರೂ ನಿಮ್ಮ ಹೋರಾಟದಲ್ಲಿ ಹಣವನ್ನು ನೀಡಿ ಹೋರಾಟದಿಂದ ಹಿಂದೆ ಸರಿದಿ ಅಂತ ಎನ್ನುವ ಉದಾಹರಣೆಗಳೇನೋ ಇದೆಯಾ? ಖಂಡಿತ ನಾವು ಯಾವತ್ತೂ ಕೂಡ ಹಣವನ್ನು ಬಯಸಬಹುದಂಥವ್ರಲ್ಲ. ಹಣಕ್ಕೇನಾದರೂ ನಾವು ಆ ಬೇಡಿಕೆನೇ ಇಟ್ಕೊಂಡು ಹೋಗಿದ್ರೆ ಯಾವತ್ತೂ ಕೂಡ ನಮ್ಮನ್ನು ಎಲ್ಲೋ ಒಂದು ಕಡೆ ನಮ್ಮ ಹೋರಾಟನ ನಡೆಸುವಂಥ ಕೆಲಸ ಆಗ್ತಾಯಿತ್ತು. ಸಮಾಜಕ್ಕೆ ಕೆಟ್ಟ ವಾತಾವರಣ ಸೃಷ್ಟಿಯಾಗೋದು ನಮ್ಮಂಥವ್ರಿಗೆ. ನಾವು ಯಾವತ್ತೂ ಕೂಡ ಬೇರೆಯವರು ಆಸೆಯನ್ನು ತೋರಿಸಿರ್ತಕ್ಕಂಥದ್ದು ಇದ್ರೂ ಕೂಡ ಅದನ್ನು ನಾವು ಯಾವತ್ತೂ ಕೂಡ ಬಯಸ್ತಾ ಬಂದಿರ್ತಕ್ಕಂಥವ್ರು. ಅಂಥ ಒಂದು ಹೋರಾಟದಲ್ಲಿ ಪಾಪ ಇವತ್ತು ಕೆಟ್ಟ ಹೆಸರು ತಗೋಬೇಕಾಗುತ್ತೆ. ನಮ್ಮಂಥ ಹೋರಾಟಗಾರರು ಕೆಟ್ಟ ಹೆಸರನ್ನು ತೆಗಿಬೇಕಾಗುತ್ತೆ ಸಮಾಜದಲ್ಲಿ. ಕಳೆದ 30 ವರ್ಷಗಳಿಂದ ನಡೆದಂಥ ನಿಮ್ಮ ಹೋರಾಟಗಳಲ್ಲಿ ಪ್ರಮುಖವಾದ ಹೋರಾಟಗಳು ಯಾವುವು? ಪ್ರಮುಖವಾದ ಹೋರಾಟಗಳು ಅಂತ ಅಂದರೆ ಕಾವೇರಿ ಹೋರಾಟ, ಮತ್ತು ಕೃಷ್ಣ ಹೋರಾಟ, ಮತ್ತು ಕಳಸ ಬಂಡೂರಿ, ಮತ್ತು ಈ ಬೆಳಗಾಂ ಗಡಿನಾಡು ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಬೆಳಗಾಂ ನಮಗೆ ಸೇರಬೇಕು ಮಹಾರಾಷ್ಟ್ರದವರು. ಆ ಸಂದರ್ಭದಲ್ಲಿ ಭಾಳಷ್ಟು ಹೋರಾಟವನ್ನು MESನವರು ಮತ್ತು ಕನ್ನಡದ ಶಾಲೆಗಳನ್ನು ಮುಚ್ಚುವಂಥ ಸಂದರ್ಭದಲ್ಲಿ ಮತ್ತು ಕನ್ನಡದ ಬೋರ್ಡ್ಗಳನ್ನು ತೆಗೆಯುವಂಥ ವ್ಯವಸ್ಥೆ ಒಳಗೆ ಅನೇಕ ಹೋರಾಟಗಳನ್ನು ಭಾಳ ನೋವಿನ ಪರಿಸ್ಥಿತಿ ಬಿಡಿ. ಅವತ್ತು ನಿಜವಲ್ಲೂ ಕೂಡ ಆ ಬೆಳಗಾಂ ಕೂಡ ಹೋಗಿದ್ವಿ ನಾವು. ಬೆಳಗಾಂಗೂ ಕೂಡ ಹೋರಾಟಗಳಲ್ಲಿ ಕೃಷ್ಣೆ ಕಾವೇರಿ ಒಂದಲ್ಲ ಹೋರಾಟ, ಅನೇಕ ಹೋರಾಟಗಳಲ್ಲಿ ತೊಡಗಿಸ್ಕೊಂಡಿದ್ದೀವಿ. ನಿಜವಲ್ಲೂ ಕೂಡ ಅದು ಸತತವಾಗಿ 15 ದಿವಸ 20 ದಿವಸ 1 ತಿಂಗಳ ಸತತವಾಗಿ ಹೋರಾಟ ಮಾಡ್ಕೊಂಬಂದಿದ್ವಿ ಎಲ್ಲ ಪರವಾಗಿ ಕೂಡ. ರಾಜ್ಯ ಮಟ್ಟದ ಹೋರಾಟಗಳಲ್ಲಿ ಭಾಗವಹಿಸಿದ್ರಿ. ಅಲ್ಲಿಂದ ಬಂದರೆ SDMC ರಾಜ್ಯ ಘಟಕದ ಉಪಾಧ್ಯಕ್ಷರು ಕೂಡ ಆಗಿದ್ದೀರಿ, ಚನ್ನಪಟ್ಟಣ ತಾಲೂಕಿನ ಅಧ್ಯಕ್ಷರು ಕೂಡ ಆಗಿದ್ದೀರಿ. ಅಕ್ಷರ ದಾಸೋಹ ಅಂದರೆ ಅಡುಗೆ ಸಹಾಯಕರು, ಅಡುಗೆ ಮಾಡುವಂಥವರ ಪರವಾಗಿ ಹಲವಾರು ಹೋರಾಟಗಳನ್ನು ಈಗಾಗಲೇ ಮಾಡಿದಿರಿ. ಈ ಅಡುಗೆ ಸಹಾಯಕರು, ಅಡುಗೆ ಮಾಡುವವರು, ಅವ್ರಿಗೇನಾದರೂ ನಿಮ್ಮ ಹೋರಾಟಗಳಿಂದ ಯಾವುದಾದ್ರೂ ಸಹಾಯವಾಗಿದೆಯೇ? ಇವತ್ತೇನು ನಮ್ಮ ಡಾಕ್ಟರ್ ನಿರಂಜನ ಆರಾಧ್ಯ ಅಂತ ಅಂದ್ಬಿಟ್ಟು ಶಿಕ್ಷಣ ತಜ್ಞರು, ಅವರು ಬಹಳ ಒಳ್ಳೆಯ ತಜ್ಞರು ನಿಜವಾಗ್ಲೂ ಕೂಡ. ರಾಮನಗರ ಜಿಲ್ಲೆಯ ವೀರೇಗೌಡ ದೊಡ್ಡಿಯವರು ಮೂಲತಃ. ಅವರು ಚೈಲ್ಡು ಇದರೊಳಗೆ ಜ್ಞಾನಭಾರತಿ ಒಳಗೆ ಚೈಲ್ಡ್ ಇದರೊಳಗೆ ಇರ್ತಕ್ಕಂಥವ್ರು ನಮ್ಮ ಶಿಕ್ಷಣ ತಜ್ಞ ನಿರಂಜನ ಆರಾಧ್ಯ ಅವರು. ಸುಮಾರು ನಮಗೆ 12-13ನೇ ಸಾಲಿನೂ ಕೂಡ ನಮಗೆ ಟ್ರೈನಿಂಗ್ ಕೊಟ್ಕೊಂಡು ನಮ್ಮನ್ನು ಇಲ್ಲೆಲ್ಲ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ನಮಗೆ ಪದಾಧಿಕಾರಿಗಳಿಗೆ ಮಾಡಿ ಅನೇಕ ನಮಗೆ ತರಬೇತಿಗಳನ್ನ ಕೊಟ್ಟಿರ್ತಕ್ಕಂಥವು. ಕನ್ನಡ ಶಾಲೆಗಳೆಲ್ಲೋ ಒಂದು ಕಡೆ ಮುಚ್ಚೋಗ್ತಾ ಇದ್ದಾವೆ, ಕನ್ನಡದ ಭಾಷೆಗೆ ಕುಂದು ಬರ್ತಾ ಇದೆ ಅಂತ ಸಂದರ್ಭದಲ್ಲಿ ನಾವು ಹೋರಾಟದಲ್ಲೂ ಕೂಡ ಇದ್ಕೊಂಡು ಅದನ್ನು ಕೂಡ ಕನ್ನಡ ಶಾಲೆಗಳು ಇವತ್ತು ನೋವಾಗ್ತಾ ಇರ್ತಕ್ಕಂಥದ್ದು. ಇವತ್ತು ವರ್ಷವೂ ಕೂಡ ಸಾವಿರಾರು ಶಾಲೆಗಳು ಮುಚ್ಕೊ ಬರ್ತಾ ಇರ್ತಕ್ಕಂಥದ್ದು. ಅದು ಆಗಬಾರ್ದು. ದಯಮಾಡಿ ಶಾಲೆಗಳನ್ನು ಮುಚ್ಚುವಂಥ ಕೆಲಸ ಆಗಬಾರ್ದು. ಒಂದು ಹೋರಾಟ ಇರಲಿ. ಮತ್ತು SDMCಗಳಿಗೆ, ಅಲ್ಲಿಯ ಪೋಷಕರುಗಳಿಗೆ, ಏನು ಮಕ್ಕಳುಗಳಿರ್ತಕ್ಕಂಥ ಪೋಷಕರುಗಳಿಗೆ ತರಬೇತಿ ಕೊಟ್ಟು ಆ ಶಾಲೆಗಳ ಕಡೆ ಮುಖ ಮಾಡುವಂಥ ಕೆಲಸವನ್ನು, ಆ ಶಾಲೆಗಳು ಎಲ್ಲೋ ಒಂದು ಕಡೆ ಮುಚ್ಚೋಗ್ದವರ್ತಕ್ಕಂಥ ಕೆಲಸವನ್ನು ನೀವು ಮಾಡ್ಕೊಬರಬೇಕು ಅಂತ ನಮಗೆ ತರಬೇತಿ ಕೊಟ್ಟರು. ಇವತ್ತು ಇಡೀ 30 ಜಿಲ್ಲೆಗಳಲ್ಲೂ ಕೂಡ ಸಾಮಾನ್ಯವಾಗಿ ನಾವು ಎಲ್ಲರಿಗೂ ತರಬೇತಿ ಕೊಟ್ಕೊಂಡು ಬಂದಿರ್ತಕ್ಕಂಥ ಎಲ್ಲ ಜಿಲ್ಲೆಗಳು, ಸುಮಾರು 32 ಜಿಲ್ಲೆಗಳು ಕೂಡ ಪ್ರವಾಸವನ್ನು ಮಾಡಿ ತಾಲೂಕು SDMC ರಾಜ್ಯ ಮಟ್ಟದ ನಾನು SDMC ಉಪಾಧ್ಯಕ್ಷನಾಗಿ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡ್ಕೊಂಬಂದಿದ್ದೀನಿ. ಎಲ್ಲ ಜಿಲ್ಲೆಗಳು ಕೂಡ ಹೋಗಿ ಅಲ್ಲಿಯ ಎಲ್ಲ ನಮ್ಮ SDMC ಪದಾಧಿಕಾರಿಗಳಿಗೆ, ಅಲ್ಲಿಯ
ತಾಲೂಕು ಅಧ್ಯಕ್ಷರುಗಳಿಗೆ, ಜಿಲ್ಲಾ ಅಧ್ಯಕ್ಷರುಗಳಿಗೆ ಎಲ್ಲರಿಗೂ ಕೂಡ ಆ ತಾಲೂಕಲ್ಲಿ ಜಿಲ್ಲೆ ಒಳಗೆ ಆ ತರಬೇತಿಯನ್ನು ಕೊಟ್ಕೊಂಡು ಬಂದು ಇವತ್ತು ಸರ್ಕಾರಿ ಶಾಲೆಗಳು ಉಳಿಬೇಕು, ಬೆಳಿಬೇಕು, ನೆರೆಹೊರೆಯ ಶಾಲೆಗಳಾಗಬೇಕು ಅಂತಕ್ಕಂಥದ್ದನ್ನು ಬಯಸ್ತಾ ನಾವೆಲ್ಲರೂ ಕೂಡ ಇವತ್ತು ಕನ್ನಡ ಶಾಲೆಗಳಿಗೆ ನೆಲೆಯಾಗಿ ನಿಲ್ಲುವಂಥ ಒಂದು ಕೆಲಸವನ್ನು ಕೂಡ ಮಾಡ್ಕೊಂಬಂದಿರ್ತಕ್ಕಂಥದ್ದು. ಮತ್ತು ಒಳ್ಳೆಯ ಗುಣಾತ್ಮಕ ಶಿಕ್ಷಣ ಸಿಗಬೇಕು, ಶಿಕ್ಷಕರು ಕೊಡಬೇಕು ನಮ್ಮ ಮಕ್ಕಳುಗಳಿಗೆ, ಒಳ್ಳೆ ಗುಣಾತ್ಮಕ ಶಿಕ್ಷಣ ಸಿಗಬೇಕು. ಇವತ್ತೇನು ಉಳ್ಳವರ ಪಾಲಾಗ್ತಾ ಇರ್ತಕ್ಕಂಥ ನಿಜವಾಗ್ಲೂ ಕೂಡ ಎಲ್ಲೋ ಇವತ್ತು ರಾಜಕಾರಣಿಗಳೇ ಒಂದು ಕಡೆ ಎಲ್ಲೋ ದೊಡ್ಡ ದೊಡ್ಡ ಶಾಲೆಗಳನ್ನು ಅವರೇ ತೆರೆದಿರ್ತಕ್ಕಂಥದ್ದು. ಇವತ್ತು ಬೆಂಗಳೂರಲ್ಲಿ ನಗರ ಪ್ರದೇಶಗಳಲ್ಲಿ ನಿಜವಾಗ್ಲೂ ಕೂಡ ಇವತ್ತೆಲ್ಲೋ ಒಂದು ಕಡೆ ಕನ್ನಡದ ಶಾಲೆಗಳಂತ ಅಂದರೆ ಯಾಕೋ ಒಂದು ಸ್ವಲ್ಪ ಸರ್ಕಾರ ಎಲ್ಲೋ ಒಂದು ಕಡೆ ಮಲ್ತಾಯಿ ಧೋರಣೆ ತೋರ್ತಾ ಇರ್ತಕ್ಕಂಥದ್ದು. ಅಲ್ಲಿಗೆ ಬೇಕಾದಷ್ಟು ಅಗತ್ಯ ವಸ್ತುಗಳನ್ನು ಕೊಡ್ತಾ ಇಲ್ಲ, ಅಲ್ಲಿ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಏನೂ ಕೊಡ್ತಾ ಇಲ್ಲ ಶಾಲೆಗಳಿಗೆ. ಮತ್ತು ಶಿಕ್ಷಕರು ಇವತ್ತು ಕುಂದುಕೊರತೆ ಆಗ್ತಿರ್ತಕ್ಕಂಥದ್ದು. ಇವತ್ತು 43,000 ಚಿಲ್ಲರೆ 43,000 ಶಿಕ್ಷಕರನ್ನು ತೆಗೆದುಕೋಬೇಕಾಗಿರ್ತಕ್ಕಂಥ ಸರ್ಕಾರ ಕನ್ನಡ ಶಾಲೆಗಳಿಗೆ ಇವತ್ತು ಶಿಕ್ಷಕರೇ ತೆಗೆದುಕೊಳ್ದಿರ್ತಕ್ಕಂಥ ತುಂಬ ನೋವಿನ ಪರಿಸ್ಥಿತಿ. ಇವತ್ತು ನಿಜವಾಗ್ಲೂ ಕೂಡ ಎಲ್ಲೋ ಒಂದು ಕಡೆ ಶಾಲೆಗಳಲ್ಲಿ ಇವತ್ತು ಯಾಕಪ್ಪ ಹಿಂದುಳಿತಾವೆ ಸರ್ಕಾರಿ ಶಾಲೆಗಳಂತ ಅಂದರೆ ಶಿಕ್ಷಕರ ಕೊರತೆ ಒಂದು ಕಡೆ, ಮತ್ತು ಅವರಿಗೆ ಜಾಸ್ತಿ ತರಬೇತಿಗಳು, ಮತ್ತು ಅಲ್ಲಿ HMಗೆ ಪ್ರತಿನಿತ್ಯನೂ ಕೂಡ ಅವ್ರಿಗೆ ಆ ಕೆಲಸದ ಒಂದು ಒತ್ತಡ ಬೇರೆ ಅವರಿಗೆ. ಹಾಗಾಗಿ ಇವತ್ತೆಲ್ಲೋ ಒಂದು ಕಡೆ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು D.Ed ಮಾಡ್ಕೊಂಡಿರ್ತಕ್ಕಂಥವ್ರು, B.Ed ಮಾಡ್ಕೊಂಡಿರ್ತಕ್ಕಂಥವ್ರು ಅತಿ ಶಿಕ್ಷಕರಿಗೆ ತಗೋತಾ ಇರ್ತಕ್ಕಂಥದ್ದು. ಮತ್ತು ಮೂರು ಸಹ ಇಲ್ಲಿಯ ಉಪನ್ಯಾಸಕರನ್ನು ತಿರ್ಗಿ ಮತ್ತೆ ಅಲ್ಲಿಗಾಗ್ತಾ ಇರ್ತಕ್ಕಂಥ, ಅಲ್ಲಿಂದ ಇಲ್ಲಿಗಾಗ್ತಾ ಇರ್ತಕ್ಕಂಥ ಆ ಶಾಲೆಗಳಿಗೆ. ಹೀಗಾಗಿ ಎಲ್ಲೋ ಒಂದು ಕಡೆ ಸರ್ಕಾರಿ ಶಾಲೆಗಳಿಗೆ ತುಂಬ ನೋವಾಗ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದು ವಿಚಾರ ಹೇಳಿರಿ ಪಾಪ ನೀವು ಬಿಸಿಯೂಟದವ್ರಿಗೆ ಹೋರಾಟವನ್ನು ಮಾಡ್ತಾಯಿದ್ದೀರಿ ಅಂತಕ್ಕಂಥದ್ದನ್ನು. ಏನು ನಮ್ಮ ಬಿಸಿಯೂಟದ ಜಿಲ್ಲಾಧ್ಯಕ್ಷ ಆಗಿದ್ದ ನಿರ್ಮಲಮ್ಮ ಅವರು ಮತ್ತು ನಮ್ಮ ಹಲವಾರು ಅಕ್ಕ ತಂಗಿಯರು ಮತ್ತು ಏನಿವತ್ತು ಕಾರ್ಯಕರ್ತರು ನಿಜವಾಗ್ಲೂ ಕೂಡ ಭಾಳ ಶ್ರಮಪಟ್ಟು ಅದನ್ನು ಕೂಡ ಎಲ್ಲೋ ಒಂದು ಕಡೆ ಅಡುಗೆ ಮಾಡ್ತಾ ಇರ್ತಕ್ಕಂಥವ್ರನ್ನ ದಿಕ್ತಪ್ಪಿಸಿ ಒಂದು ಕಡೆ ಎಲ್ಲೋ ಒಂದು ಕಡೆ ಬೇರೆಯವ್ರಿಗೆ ಏನು ಇಟ್ಕೊಡ್ಬೇಕು ಅಂದ್ಬಿಟ್ಟು ಬೇರೆಯವರಿಗೆ ಅದನ್ನು ಕೂಡ ಮಾಡ್ತಾಯಿದ್ರು. ಅದಕ್ಕೆ ಹೋರಾಟ ಕೊಟ್ಟು ಪಾಪ ಇವತ್ತೇನು ನಿರಂತರವಾಗಿ ಇವತ್ತು ಬಿಸಿಯೂಟದ ಕಾರ್ಯಕರ್ತರು ಕೊಡ್ತಾ ಇರ್ತಕ್ಕಂಥ 3,700 ತುಂಬ ನೋವಿನ ಪರಿಸ್ಥಿತಿ. ಹಿಂದೆ BJP ಸರ್ಕಾರ ಹಿಂದಿದ್ದಾಗ ಪಾಪ 1,000 ಜಾಸ್ತಿ ಮಾಡಿದ್ರು, ಅದನ್ನು ಕೂಡ ಕೊಡ್ತಾ ಇಲ್ಲ ಸರ್ಕಾರ ಪಾಪ. ಇವತ್ತು ಕೂಡ ಪ್ರತಿಭಟನೆಗಳು ನಡೀತಾ ಇದೆ ಪಾಪ ಅವ್ರಿಗೆ. ಈಗ ಮೊನ್ನೆ ಇದೇ ಸರ್ಕಾರ ಪಾಪ ಈಗೇನು ಮಾಡಿದೆ ಅಂತಂದರೆ ಇಡುಗಂಟು ಅಂತ ಅಂದ್ಬಿಟ್ಟು ಹೋಗ್ಬೇಕಾದ್ರೆ 60 ವರ್ಷ ಕಳೆದಾದ ನಂತರ ಅವ್ರಿಗೆ 40,000 ರೂಪಾಯಿನ ಕೊಡ್ತಾ ಇರ್ತಕ್ಕಂಥದ್ದು. ಆದರೂ ಕೂಡ ನಮ್ಮ ಹೋರಾಟದಲ್ಲಿ ಪಾಪ ಜಿಲ್ಲಾ ಅಧ್ಯಕ್ಷರು ಇನ್ನೂ ಸಾಕಷ್ಟು ನಮಗೆ ಪ್ರತಿಫಲ ಸಿಗಬೇಕು, ಅದಕ್ಕೆ 2 ಲಕ್ಷನಾರು ಕೊಡಬೇಕು, ನೀವು 1 ಲಕ್ಷದ ಇನ್ನೂ 40,000 ಕೊಡಿ, ನಮಗೆ ಕೇವಲ 40,000ದಿಂದ ಏನಾಗಿದೆ ಇನ್ನೂ 1,60,000 ಕೊಡಿ ಅಂತಕ್ಕಂಥ ಹೋರಾಟವನ್ನು ನಿರಂತರವಾಗಿ ಮಾಡ್ಕೊಬರ್ತಾರೆ ನಿಜವಲ್ಲೂ ಕೂಡ. ಗೌಡ್ರೆ, ತಮಗೊಂದು ಪ್ರಶ್ನೆ. ರಾಜ್ಯ ಮಟ್ಟದ SDMC ಉಪಾಧ್ಯಕ್ಷರಾಗಿದ್ದಿರಿ, ತಾಲೂಕು ಮಟ್ಟದ SDMC ಅಧ್ಯಕ್ಷರಾಗಿದ್ದಿರಿ. ಶಿಕ್ಷಣದ ಗುಣಮಟ್ಟ ಕಾಪಾಡ್ಕೋಬೇಕು, ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಗುಣಮಟ್ಟದ ಬೋಧನೆ ಮಾಡಬೇಕು, ಸರ್ಕಾರದಿಂದ ದೊರೆಯುವಂತಹ ಸೌಲಭ್ಯಗಳು ಪ್ರತಿಯೊಬ್ಬ ಮಕ್ಕಳಿಗೂ ದೊರೆಯಬೇಕು ಅಂತ ನಿಟ್ಟಿನಲ್ಲಿ ನಿಮ್ಮ ಹೋರಾಟವನ್ನು ಮಾಡ್ತಾಯಿದ್ದೀರಿ. ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಏನು ಇವತ್ತು ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು ಅವರ ಮಕ್ಕಳನ್ನು ಯಾಕೆ ಕನ್ನಡ ಶಾಲೆಗೆ ಸೇರಿಸ್ತಾ ಇಲ್ಲ? ಯಾಕೆ ಖಾಸಗಿ ಶಾಲೆಗಳನ್ನ ಮೊರೆ ಹೋಗಿದ್ದಾರೆ? ಸರ್ಕಾರಿ ಶಾಲಾ ಶಿಕ್ಷಕರು ಬೇರೆಯವರ ಮಕ್ಕಳನ್ನು ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಿ ಗುಣಮಟ್ಟದ ಶಿಕ್ಷಣ ದೊರೆಯುತ್ತದೆ, ಸರ್ಕಾರಿ ಸೌಲಭ್ಯಗಳು ದೊರೆಯುತ್ತವೆ ಅಂತಕ್ಕಂಥದ್ದನ್ನ ಹೋಗಿ ಮನೆಗೆ ಎಳ್ಕೊಂಡು ಬರ್ತಾರೆ ಸರ್ಕಾರಿ ಶಾಲೆಗೆ. ಆದರೆ ಅವ್ರ ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಸೇರಿಸಿ ಖಾಸಗಿ ಶಾಲೆಗಳ ವಾಹನಗೆ ಹಚ್ಚೋದು ಎಷ್ಟು ಸರಿ? ತುಂಬ ಹೆಮ್ಮೆ ವಿಚಾರ ಪಾಪ ತಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಏನಪ್ಪ ಅಂತ ಅಂದರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಾಗಿರ್ತಕ್ಕಂಥವ್ರು ತಮ್ಮ ಮಕ್ಕಳುಗಳನ್ನು ಬೇರೆ ಪ್ರೈವೇಟ್ ಸ್ಕೂಲ್ ಕಳ್ಸಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಸಮಾಜ ಏನು ಮಾಡ್ತಾ ಇದ್ದಪ್ಪ ಅಂತಂದರೆ ಅಲ್ಲಿಯ ಪೋಷಕರು ಮಕ್ಕಳು ಸೇರಿಸಿರ್ತಾರಲ್ಲ, ಅವ್ರು ಕೇಳ್ತಾ ಇರ್ತಾರೆ, ಏನು ಅವ್ರ ಮಕ್ಕಳುಗಳೆಲ್ಲ ಅಲ್ಲಿ ಹೋಗ್ತಾ ಇರ್ತಾರೆ ಬೇರೆ ಪ್ರೈವೇಟ್ ಶಾಲೆಗಳಿಗೆ, ಅವ್ರು ಮಾಡುವಂಥ ಪಾಠದಲ್ಲಿ ಅವ್ರಿಗೆ ನಂಬಿಕೆ ಇಲ್ಲವೋ, ಇಲ್ಲ ಶಿಕ್ಷಕರ ಕೊರತೆಯಿಂದ ಏನಾದರೂ ಅವ್ರು ಕಳಿಸ್ಕೊಡ್ತಾ ಇದ್ದಾರೋ, ಇಲ್ಲ ಸರ್ಕಾರ ಅವ್ರು ಹೇಳ್ಬೇಕು, ಸರ್ಕಾರನೂ ಕೂಡ ಎಲ್ಲೋ ಒಂದು ಕಡೆ ಅವ್ರು ಹೇಳಬೇಕು, ನೀವು ತಿಂತಾ ಇರ್ತಕ್ಕಂಥದ್ದು ನಾವು ಸರ್ಕಾರಿ ಅನ್ನ ತಿಂತಾ ಇದ್ದರೆ ದಯಮಾಡಿ ನೀವು ಸರ್ಕಾರಿ ಶಾಲೆಗಳನ್ನ ಉಳಿಸುವಂಥ ಕೆಲಸ ಮತ್ತು ನಿಮ್ಮ ಮಕ್ಕಳನ್ನ ಅಲ್ಲಿಗೆ ನೀವು ಸೇರಿಸಬೇಕು ಅಂತಕ್ಕಂಥ ಒಂದು ಟರವು ಮಾಡಿ ಅವ್ರನ್ನ ಆ ಕೆಲಸವನ್ನು ಮಾಡಬೇಕು. ಗೌಡ್ರೆ, ನಿಮ್ಮ ಹೋರಾಟದ ಬದುಕಿಗೆ ಸಂಗ್ರಾಮ TV ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಮತ್ತೆ ಅಂದರೆ ಸಂಭುಗೌಡರು ಬಹುಮುಖ ಪ್ರತಿಭೆಗಳು, ರಂಗಭೂಮಿ ಜನಪ್ರಿಯ ರಂಗಭೂಮಿ ಕಲಾವಿದರು ಕೂಡ. ಚನ್ನಪಟ್ಟಣದಲ್ಲಿ ನಾಟಕ ಕಲೆಗಳು ಏನಾದರೂ ಉಳಿದಿವೆ ಅಂತಂದರೆ ನಿಮ್ಮ ಕೊಡುಗೆಗಳು ಅಪಾರ ಅನ್ನುವಂಥದ್ದು ಕೇಳಪಟ್ಟಿದ್ದೀವಿ. ರಂಗಭೂಮಿಗೆ ಇಳಿದ ವಯಸ್ಸು ಎಷ್ಟು? ನಾನು ರಂಗಭೂಮಿ ಕಲೆಗೆ ನಾನು ಏನು ಪಿ ಯು ಸಿ ಆದಮೇಲೆ ನಮ್ಮ ಊರಿನಲ್ಲಿ ಸಾಮಾಜಿಕ ನಾಟಕ ಹಾಡಬೇಕು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ನಮ್ಮ ಸ್ನೇಹಿತರುಗಳೆಲ್ಲ ಒಂದು ಕಡೆ ಸೇರಿಸಿ ವಿದ್ಯಾವಂತರು ಎಲ್ಲರೂ ಕೂಡ ಪಾಪ PUC ಓದ್ತಿದ್ದ ಸಂದರ್ಭದಲ್ಲಿ ಸೆಕೆಂಡ್ PUC ಆದಮೇಲೆ
ಇದ್ರೊಳಗೆ ನಾನು ಸೆಕೆಂಡ್ ಪಿ ಯು ಸಿ ಆದಮೇಲೆ ಡಿಗ್ರಿಗೆ ಹೋಯ್ತಾ ಇದ್ದಂಗೆ ಕೂಡ ಸಾಮಾಜಿಕ ನಾಟಕಗಳನ್ನು ನಮ್ಮ ಊರಿನಲ್ಲೇ ಆಡ್ಸ್ಕೊಬರ್ತಾ ಇದೆ. ಅವತ್ತು ನನಗೆ ಒಂದು ನಾಟಕ ಆಡಬೇಕು ತಡೆಯಪ್ಪ, ಎಲ್ಲರೂ ನಾಟಕ ಮಾಡ್ತಾ ಇರ್ತಾರೆ, ಹಿರಿಯೋರೆಲ್ಲ ನಾವ್ಯಾಕೆ ಮಾಡಬಾರ್ದು, ಸಾಮಾಜಿಕ ನಾಟಕ ಆಡುವ, ಆ ಮುಖಾಂತರ ನಾನು ಹೋಗ್ಬೇಕು ಬಿಡಬೇಕು ಅಂತ ಅಂದ್ಬಿಟ್ಟು ಏನು ಮಾಡಿದೆ, ಎಲ್ಲರನ್ನೂ ಸೇರಿಸಿ ಸುಮಾರು ನಾಟಕಗಳನ್ನು ನಾನು ಪಿ ಯು ಸಿ ಆದಮೇಲೆ ಡಿಗ್ರಿಗೆ ಅಂಥದ್ದಲ್ಲೇ ಮಾಡ್ಕೊಬಂದೆ ಎಲ್ಲರಿಗೂ ಕೂಡ. ನಾನು ಓದ್ತಾ ಸಂದರ್ಭದಲ್ಲಿ BA ಓದ್ತಾ ಸಂದರ್ಭದಲ್ಲಿ ಆಗಿಂದನೂ ಕೂಡ ನನಗೆ ಆ ಇಳಿ ವಯಸ್ಸಿನಲ್ಲೇ ನನಗೆ 22-23ನೇ ವಯಸ್ಸಿನಲ್ಲೇ ಧುಮುಕಿದ್ರಂತ ನಾನು ಸಾಮಾಜಿಕ ನಾಟಕ ಮತ್ತು ಪೌರಾಣಿಕ ನಾಟಕಗಳನ್ನು ನನಗೆ ಎಲ್ಲೋ ಒಂದು ಕಡೆ ಪೌರಾಣಿಕ ನಾಟಕದಲ್ಲಿ ನನ್ನನ್ನು ಕರೀತಾರೆ. ನಮ್ಮ ಅಣ್ಣ ಭೀಮ್ ಪತ್ರ ಮಾಡ್ತಾರೆ ಊರಲ್ಲಿ, ನಮ್ಮ ಮನೆ ಪಕ್ಕನೇ ಅಲ್ಲೇ ಪ್ರಾಕ್ಟೀಸಲ್ಲಿ ನಮ್ಮ ನಾಗವಾರದಲ್ಲಿ ನಮ್ಮ ಅಣ್ಣವರು ಒಂದು ಸಣ್ಣ ಪಾತ್ರ ಮಾಡಬೇಕು ಬಾಪ ಅಂತ ಅಂದ್ಬಿಟ್ಟು ನಮ್ಮ ಅಣ್ಣನ ಫ್ರೆಂಡ್ಸ್ಗಳು ಸ್ನೇಹಿತರುಗಳೆಲ್ಲ ಕರೀತಾರೆ ನಮ್ಮನ್ನು. ಆಗ ನನಗೆ ಒಂಥರ ಭಯ, ಸಾಮಾಜಿಕ ನಾಟಕ ಆಡ್ತಾ ಇದೆ ಆಗ ನಾನಲ್ಲಿ, ಪೌರಾಣಿಕ ನಾಟಕ ಆಡಲಿವಲ್ಲಪ್ಪ, ಯಾಕೆಂದರೆ ಸಾಮಾಜಿಕಕ್ಕೂ ಮತ್ತು ಪೌರಾಣಿಕಕ್ಕೂ ಭಾಳ ವ್ಯತ್ಯಾಸ ಇರ್ತದೆ ಪಾಪ ಅದು. ಹಾಗಾಗಿ ನಾನು ಚಿಕ್ಕ ವಯಸ್ಸಿನಲ್ಲೇ 22-23ನೇ ವಯಸ್ಸಿನಲ್ಲೇ ನಾನು ಸಾಮಾಜಿಕ ನಾಟಕ ಆಡ್ಕೊಬಂದು ಮತ್ತು ಪೌರಾಣಿಕ ನಾಟಕ ಧುಮುಕ್ತೆ ಅವತ್ತು ನಾನು. ಆ ಪೌರಾಣಿಕ ನಾಟಕದಲ್ಲಿ ಬಲರಾಮನ ಪಾತ್ರ ಮಾಡಿದೆ ಮತ್ತು ಸೈನ್ಯವನ ಪಾತ್ರ ಮಾಡಿದೆ. ಅಲ್ಲಿಂದ ನನ್ನ ಇದು ಆಮೇಲೆ ಅಲ್ಲಿಂದ ನಮ್ಮೂರಲ್ಲಿ ಆಡಿ ಮತ್ತು ಚಿಂಚನಗಿರಿಗೆ ಹೋಗಿದ್ವಿ ನಾವು ಕಲಾವಿದರಾಗಿ. ನಮ್ಮ ಗ್ರೂಪು ಒಂದು ಅವತ್ತಿಂದ ನನಗೆ ಆ ಕಲೆ ಮೈಗೂಡಿಸ್ಕೊಂಡೇ ಬಂದ್ಬಿಟ್ಟೆ. ನಾನು ಸಾಕಷ್ಟು ನಾಟಕಗಳು, ಸಾಮಾಜಿಕ ನಾಟಕ ಮತ್ತು ಪೌರಾಣಿಕ ನಾಟಕಗಳನ್ನು ಅಲ್ಲಿಂದ ಬಂದು ಇಲ್ಲಿ ಒಂದು ಸಂಘವನ್ನು ಕಟ್ಕೊಂಡು ರಾಜಮಿತ್ರ ಕಲಾಬಳಗ ಅಂತ ಟೌನ್ನಲ್ಲಿ ಅವತ್ತು ಒಂದೇ ಒಂದು ಕಲಾಬಳಗ ಇತ್ತು, ಎಲ್ಲಿ ಮಂಗಳಾರಪೇಟೆಯಲ್ಲಿತ್ತು. ಅದಲ್ಲದೆ ಇಲ್ಲಿ ಎಲ್ಲೂ ಇರಲಿಲ್ಲ ಈ ಚನ್ನಪಟ್ಟಣದಲ್ಲಿ. ಪ್ರಪ್ರಥಮ ಬಾರಿಗೆ ಇವತ್ತು ನಮ್ಮ ಕೊಲ್ಲಾಪುರದ ದೇವಸ್ಥಾನ ಪ್ರಪ್ರಥಮ ಬಾರಿಗೆ ನಮ್ಮ ಸಂಘ ಚನ್ನಪಟ್ಟಣದ ಕಟ್ಕೊಂಡು ಊರಿಂದ ಬಂದು ನಾವಿಲ್ಲಿ ತಮಾಷೆ ವಿಚಾರ ಅಲ್ಲ, ಯಾಕೆಂದರೆ ಅಲ್ಲಿಂದ ಬಂದು ಹಳ್ಳಿಗಾಡಿನಿಂದ ಬಂದು ಇಲ್ಲಿ ಕಟ್ಟಬೇಕು ಸಂಘನ ಅಂತಂದರೆ ಎಲ್ಲ ಗ್ರಾಮಗಳಿಂದನೂ ಕೂಡ ಎಲ್ಲ ಕಲಾವಿದರನ್ನು ಕೂಡ ಹಾಕಿ ಎಲ್ಲೋ ಒಂದು ಕಡೆ ಎಲೆಮರ ಕರಂಗಿದ್ದಂಥ ಎಲ್ಲರನ್ನೂ ಕರೆದು ಕೆಲವೆಲ್ಲರೂ ಪಾಪ ಅವ್ರಿಗೆ ರಂಗಭೂಮಿ ಅಂದರೆ ಇಳಿಬೇಕು, ನೀವೆಲ್ಲರೂ ಕೂಡ ರಂಗಭೂಮಿಯನ್ನು ಉಳಿಸ್ಕೋಬೇಕು, ಇವತ್ತು ನಾಡುಗಳನ್ನು ಉಳಿಸ್ಕೋಬೇಕು ಮತ್ತು ಸಾಮಾಜಿಕ ನಾಟಕಗಳನ್ನು ಉಳಿಸ್ಕೋಬೇಕು. ಇವೆಲ್ಲವ ನಿಟ್ಟಿನಲ್ಲಿ ನಾನು ಅನೇಕ ಕಲಾವಿದರನ್ನ ಮೂಲೆ ಇರ್ತಕ್ಕಂಥವ್ರು ಎಲ್ಲರೂ ಕರ್ಕೊಂಡು ಬಂದು ಇವತ್ತು ನೇರವಾಗಿ ಚನ್ನಪಟ್ಟಣಕ್ಕೆ ಕೊಲ್ಲಾಪುರ ನಮ್ಮ ದೇವಸ್ಥಾನ ಆ ತಾಯಿ ಸನ್ನಿಧಿ ಒಳಗೆ ಅನೇಕ ನೂರಾರು ಜನಗಳನ್ನು ಕರ್ಕೊಬಂದು ಯುವಕರನ್ನು ಕರ್ಕೊಬಂದು ಇವತ್ತು ರಂಗಭೂಮಿ ಕಲಾವಿದರಾಗಿ ಬಿಟ್ಟಿದ್ದೀನಿ ನಿಜವಾಗ್ಲೂ ಕೂಡ ಪಾಪ. ತಮ್ಮ 23ನೇ ವಯಸ್ಸಿನಲ್ಲಿ ರಂಗಭೂಮಿಗೆ ಧುಮುಕಿದ್ರಿ, ಅಲ್ಲಿಂದ ಇಲ್ಲಿವರೆಗೂ ನಿಮ್ಮದು ಸುದೀರ್ಘ ಪಯಣವಾಗಿದೆ. ಪೌರಾಣಿಕ ನಾಟಕಗಳು, ಸಾಮಾಜಿಕ ನಾಟಕಗಳು, ಎಷ್ಟು ನಾಟಕಗಳಲ್ಲಿ ನೀವು ಅಭಿನಯಿಸಿದ್ರಿ? ಸಾಮಾಜಿಕ ನಾಟಕದಲ್ಲಿ ನಾನು ಸಾಮಾಜಿಕ ನಾಟಕ ಸುಮಾರು ಒಂದು 20ವರೆಗೂ ಕೂಡ ಸಾಮಾಜಿಕ ನಾಟಕ ಮಾಡಿದ್ದೀನಿ. ಮತ್ತು ಪೌರಾಣಿಕ ನಾಟಕಗಳನ್ನು ಸುಮಾರು ಒಂದು ಹೆಚ್ಚು ಕಮ್ಮಿ ನಾನು ಒಂದು 70-75 ಮಾಡಿರ್ಬೇಕು ಕಾಣಿಸ್ತದೆ ನಾಟಕಗಳನ್ನು. ಸುಮಾರು 100 ನಾಟಕದ ಮೇಲೆ ಮಾಡಿದ್ದೇನೆ ಇವತ್ತು. ಸಾಮಾಜಿಕ ನಾಟಕ ಸೇರಿಸಿ ಮತ್ತು ಪೌರಾಣಿಕ ನಾಟಕ ಸೇರಿಸಿ 100 ನಾಟಕಗಳನ್ನು ಜಾಸ್ತಿ ಮಾಡಿದ್ದೀನಿ ಇವತ್ತು ನಿಜವಾಗ್ಲೂ ಕೂಡ. ಕುರುಕ್ಷೇತ್ರದಲ್ಲಿ ಪ್ರಮುಖವಾದ ಮಹತ್ವದ ಪಾತ್ರ ದಾನಸುರ ಕರ್ಣನ ಪಾತ್ರ. ಆ ಕರ್ಣನ ಪಾತ್ರವನ್ನು ಸಾಕಷ್ಟು ಬಾರಿ ಕುರುಕ್ಷೇತ್ರ ನಾಟಕಗಳಲ್ಲಿ ಅಭಿನಯಿಸಿದ್ರಿ. ಆ ಒಂದು ಕರ್ಣನ ಪಾತ್ರದ ಒಂದು ತುಣುಕನ್ನು ನಮ್ಮ ಪ್ರೇಕ್ಷಕರಿಗೆ ನೀಡಬೇಕು. ಹೇಳಿ. ಕರ್ಣನ ಪಾತ್ರ ತಾಯಿ ಎಲ್ಲೋ ಒಂದು ಕಡೆ ಕರ್ಣನ ನೋಡಬೇಕು ಅಂತ ಸಂದರ್ಭದಲ್ಲಿ ಕೃಷ್ಣ ಏನು ಮಾಡ್ತಾರೆ ಅಂತ ಅಂದರೆ, ನಿನ್ನ ತಾಯಿ ಗಂಗಾ ನದಿಯಲ್ಲಿ ಅಲ್ಲಿ ಬರ್ತಾರೆ, ದಯಮಾಡಿ ನೀನು ಅಲ್ಲಿ ಹೋಗಪ್ಪ ಅಲ್ಲಿಗೆ ಅಂತ ಅಂದ್ಬಿಟ್ಟು ಕೃಷ್ಣ ನನ್ನನ್ನು ಹೇಳಿ ಅಲ್ಲಿ ಹೊಗಳಿ ನನ್ನನ್ನು ಅಲ್ಲಿ ಕಳಿಸ್ಕೊಡ್ತಾರೆ ಅಲ್ಲಿಗೆ. ನಿನ್ನ ತಾಯಿ ಬರ್ತಾರೆ ಅಲ್ಲಿಗೆ ಹೋಗಪ್ಪ ಅಂತ ಅಂದ್ಬಿಟ್ಟು ಆ ತಾಯಿ ಬಂದ ಸಂದರ್ಭದಲ್ಲಿ ತುಂಬ ನೋವಿನ ಪರಿಸ್ಥಿತಿ. ಎಲ್ಲೋ ಒಂದು ಕಡೆ ತಾಯಿ ನನ್ನನ್ನು ಗಂಗಾ ನದಿಯಲ್ಲಿ ಹಿಂದೆ ತಗೊಂಡೋಗಿ ತೇಲಿ ಬಿಡ್ತಾರೆ ನನ್ನನ್ನು. ಸೂರ್ಯನ ಪುತ್ರನ ಇದರಿಂದ ನಾನು ಒಬ್ಬ ಇದಾಗಿರ್ತಕ್ಕಂಥದ್ದು. ಹಾಗಾಗಿ ಆ ತಾಯಿ ಬಂದಂಥ ಸಂದರ್ಭದಲ್ಲಿ ತಾಯಿಗೆ ಹೇಳ್ತೀನಿ, ಅಮ್ಮ, ನನ್ನನ್ನು ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ್ದ ಅಪರಾಧವಾದರೂ ಹೀರು ತಾಯಿ. ಅಲ್ಲಿದ್ದ ಜಲಾಚರಗಳು ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೇ ಬಿಟ್ಟುಬಿಟ್ಟವು. ಅಮ್ಮ, ಕಾಡಿನಲ್ಲಿರುವ ಪ್ರಾಣಿಗಳು ಕೂಡ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಮನ್ನಣೆಯಿಂದ ಸಾಕಿ ಸಲಗುವು. ಹೀಗಿರುವಾಗ ಎಲ್ಲರೂ ನನ್ನನ್ನು ಸೂತ ನೀಚ ಹೀನ ಕುರುದವನೊಂದು ಹೀಯಾಡುತ್ತವರಲ್ಲ. ಅಮ್ಮ, ನಿನ್ನದೊಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಗಿದ್ದ ನೀನು ಏತಕ್ಕಮ್ಮ ಸುಮ್ಮನಾದೆ? ಅಮ್ಮ, ಹೋಗಲಿ ಬಿಡಮ್ಮ, ನೀನೂ ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮನಾದವಳು. ನಿನ್ನನ್ನು ದೂಚಿದರೆ ನಾನು ಪರಮ ಪಾಪಿ ಆಗುವೆನಮ್ಮ. ಅಮ್ಮ, ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮಕಾರ ಬಂದಿತ್ತಲ್ಲ, ಕರುಣೆಯನ್ನು ತೋರಿದೆಯಲ್ಲ,
ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗಮ್ಮ ತೀರಿಸಲಿ ಅಮ್ಮ? ಕರ್ಣನ ತಾಯಿ ಕುಂತಿಯವರ ಜೊತೆ ನಡೆಯುವಂಥ ಸಂಭಾಷಣೆ ಇದು. ಹೌದು. ಕರ್ಣರವರ ಒಂದು ಕಂದಗಳು ಏನಾದರೂ ತಮಗೆ ಗೊತ್ತಿದ್ರೆ? ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಸನವೋ ಚಿಕಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಕರುಣೆಯ ತೋರಿದೆ ಕುವರನ ಪಡೆದೆ, ಕರುಣೆಯ ತೋರಿದೆ ಕುವರನ ಪಡೆದೆ, ಎಂದಿಗೆ ಈ ಋಣವ ತೀರಿಸಲಮ್ಮ, ಎಂದಿಗೆ ಈ ಋಣವ ತೀರಿಸಲಮ್ಮ. ಜನಿಸಿದ ಮರುಕ್ಷಣವೇ ಜಲಕ್ಕೆಸೆದೆಯಂತೆ ಅಮ್ಮ, ಜನನೀ ಜನಿಸಿದ ಮರುಕ್ಷಣವೇ ಜಲಕ್ಕೆಸೆದೆಯಂತೆ, ಮಗುಬೊಮ್ಮ ನಾನಾಗ ಏನೊಂದು ನಾನರಿಯೆ, ಮಗುಬೊಮ್ಮ ನಾನಾಗ ಏನೊಂದು ನಾನರಿಯೆ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಶನವು ಲಭಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ನಮಡಿದ ಪರಾಧ ಏನದು ತಾಯೇ, ನಮಡಿದ ಪರಾಧ ಏನದು ತಾಯೇ, ಅಕ್ಷಮ್ಯ ಬೆನಿಸಿ ಜೀವವ ತೋರೆದೆ, ಅಕ್ಷಮ್ಯ ಬೆನಿಸಿ ಜೀವವ ತೋರೆದೆ. ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಅಮ್ಮ, ಜನನೀ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಐಬರ ಮಾತೆ ನಿನಗಿವುದೇ ಕೊರತೆ, ಐಬರ ಮಾತೆ ನಿನಗಿವುದೇ ಕೊರತೆ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರುಶನವು ಲಭಿಸಿತಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ಫಲಿಸಿತಮ್ಮ, ಫಲಿಸಿತಮ್ಮ. ಅದ್ಭುತವಾದಂತಹ ಕಂದವನ್ನು ಆಡಿದ್ದೀರಿ. ಕುರುಕ್ಷೇತ್ರದಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳು ಕರ್ಣ, ಶಕುನಿ, ದುರ್ಯೋಧನ, ಭೀಮ, ಅರ್ಜುನ, ಧರ್ಮರಾಯ. ಇನ್ನು ಉಳಿದ ಪಾತ್ರಗಳು ಕಾಲ್ಪನಿಕ ಪಾತ್ರಗಳು. ದುರ್ಯೋಧನನ ಪಾತ್ರದ ಬಗ್ಗೆ ಸಾಕಷ್ಟು ಜನ ನಿಮ್ಮ ಬಗ್ಗೆ ಪ್ರಶಂಸನೆ ವ್ಯಕ್ತಪಡ್ತಾರೆ. ದುರ್ಯೋಧನನ ಪಾತ್ರವನ್ನು ಮಾಡಿದ್ರೆ ಗೌಡರು ದುರ್ಯೋಧನನೇ ನಾಟಕದಲ್ಲಿ ಬಂದು ಇಳಿದಿರಬಹುದೇನೋ ಅನ್ನುವಂಥ ರೀತಿಯಲ್ಲಿ ಅವರ ಗಟ್ಟಿ ಶಬ್ದ ಅಂದರೆ ಅವರ ಶಬ್ದ ವಿಶೇಷವಾಗಿ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀವಿ. ಆ ದುರ್ಯೋಧನನ ಒಂದು ಕಂದವನ್ನು ಆಡಬೇಕು. ನೋಡಲಿದು ಸಂಭ್ರಮ, ನೋಡಲಿದು ಸಂಭ್ರಮ, ಯದುವರರ ವರವನು ನಾಂ, ಯದುವರರ ವರವನು ನಾಂ ಪಡೆದು ಮೆರೆಯಲು ಸುದಿನ ಒದಗಿತು. ನೋಡಲಿದು ಸಂಭ್ರಮ, ಸಮಯವ ಶೋಧಿಸಿ ಶತ್ರುಗಳೆಲ್ಲರ, ಸಮಯವ ಶೋಧಿಸಿ ಶತ್ರುಗಳೆಲ್ಲರ ಸದೆ ಬಡೆಯಲು ನಂ, ಯದುವರರನು ನಂ ಸದೆ ಬಡೆಯಲು ನಂ, ಯದುವರರನು ನಂ ಹೋಗುತ್ತ ಬರದಿ ಕೀರ್ತಿಯ ಪಡವೆ, ಹೋಗುತ್ತ ಬರದಿ ಕೀರ್ತಿಯ ಪಡವೆ, ವಿಜಯ ಪಡೆಯಲು ಸುದಿನ ಒದಗಿತು. ನೋಡಲಿದು ಸಂಭ್ರಮ, ನೋಡಲಿದು ಸಂಭ್ರಮ, ನೋಡಲಿದು ಸಂಭ್ರಮ. ಕುರುಕ್ಷೇತ್ರದಲ್ಲಿ ನೀವು ಯಾವ ಯಾವ ಪಾತ್ರಗಳನ್ನು ಮಾಡಿದ್ರಿ?
ದುರ್ಯೋಧನ ಮಾಡಿದ್ದೀನಿ, ಭೀಮನ್ ಮಾಡಿದ್ದೀನಿ, ಬಲರಾಮನ್ ಮಾಡಿದ್ದೀನಿ, ಸೈನ್ಯವನ್ ಮಾಡಿದ್ದೀನಿ, ಆಮೇಲೆ ಮತ್ತೆ ಧರ್ಮರಾಯನ್ ಮಾಡಿದ್ದೀನಿ, ಕರ್ಣನ್ ಮಾಡಿದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ನಾಟಕ ಕಲೆಗಳು ಉಳಿದಿವೆ ಅಂತಂದರೆ ಅದು ಬೊಂಬೆ ನಗರಿ ಚನ್ನಪಟ್ಟಣ ಅನ್ನೋದಕ್ಕೆ ಹೆಮ್ಮೆಯ ವಿಚಾರ. ಚನ್ನಪಟ್ಟಣದಲ್ಲಿ ರಂಗಭೂಮಿ ಕಲಾವಿದರು ಎಷ್ಟು ಮಂದಿ ಇದ್ದಾರೆ? ರಂಗಭೂಮಿ ಕಲಾವಿದರು, ಜಾನಪದ ಕಲಾವಿದರು ಈ ರಾಮನಗರ ಜಿಲ್ಲೆ ಒಳಗೆ ಈ ಚನ್ನಪಟ್ಟಣ ತಾಲೂಕಿನಲ್ಲಿ ಶ್ರೀಮಂತವಾಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ. ಕಲಾವಿದರಾಗಿರ್ಬೋದು, ಜಾನಪದ ಕಲಾವಿದರಾಗಿರ್ಬೋದು, ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ ಕಲೆಗಳು ಉಳಿದಿರ್ತಕ್ಕಂಥದ್ದು ಅಂತಂದರೆ ಇವತ್ತು ಚನ್ನಪಟ್ಟಣ ತಾಲೂಕಿನಲ್ಲಿ. ಇವತ್ತು ಕೊಲ್ಲಾಪುರದ ಅಮ್ಮನ ದೇವಸ್ಥಾನದಲ್ಲಿ ನಿರಂತರವಾಗಿ ಈ ಜಿಲ್ಲೆಯೆಲ್ಲ ಇಡೀ 32 ಜಿಲ್ಲೆಗಳಲ್ಲೂ ಇಂಥ ಒಂದು ವೇದಿಕೆ ಆ ಕೊಲ್ಲಾಪುರದ ಅಮ್ಮನ ತಾಯಿ ಸನ್ನಿಧಿಯಲ್ಲಿ ರಂಗಭೂಮಿಯಲ್ಲಿ ಇವತ್ತು ಏನು ವರ್ಷದಲ್ಲಿ ಸುಮಾರು ಒಂದು 6 ತಿಂಗಳ ಕಾಲ ಸತತವಾಗಿ ನಡೀತಾ ಇರ್ತಕ್ಕಂಥ ಪೌರಾಣಿಕ ನಾಟಕಗಳು ಮತ್ತು ಜಾನಪದ ಕಲಾವಿದರುಗಳು ಆಡ್ತಾ ಇರ್ತಕ್ಕಂಥದ್ದು ಇವೆಲ್ಲ ಒಂಥರ ಶ್ರೀಮಂತಿಕೆ ಇರ್ತಕ್ಕಂಥ ನಿಜವಾಗ್ಲೂ ಕೂಡ ರಂಗಭೂಮಿಗೆ ಭಾಳ ಹೆಸರಂತ ಉಳ್ಳಂಥ ಜಾಗ ಇದು ನಿಜವಾಗ್ಲೂ ಕೂಡ. ರಂಗಭೂಮಿ ಕಲೆಯನ್ನು ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿ ನಿಮ್ಮ ಆಸೆ ಏನು? ನೋಡಿ, ಹಿಂದೆ ಎಲ್ಲೋ ಹಳ್ಳಿಗಳಲ್ಲಿ ರಂಗಭೂಮಿ ಕಲಾವಿದರು ಏನಾಗಿದೆಯಪ್ಪ ಅಂತ ಅಂದರೆ ಹಬ್ಬ ಹರಿದಿನಗಳಲ್ಲಿ ನಾಟಕಗಳನ್ನು ಹಾಡ್ತಾಯಿದ್ರು. ಅವತ್ತೇನು ಕುಟುಂಬದ ಎಲ್ಲ ಸದಸ್ಯರುಗಳು ಸೇರಿ ಅಕ್ಕ ತಂಗಿಯರು ಬೇರೆ ಹೊರಗಡೆ ಇರ್ತಕ್ಕಂಥವ್ರು, ಸೋದರ ಮಾವ ಮತ್ತು ಆ ಹೆಣ್ಕೊಟ್ಟಿರೋ ಮಾವ ಅವರೆಲ್ಲರೂ ಕೂಡ ಮನೆಗೆ ಬಂದು ಎಲ್ಲರೂ ಏನು ಜಾಸ್ತಿ ಜನ ಆದಂಥ ಸಂದರ್ಭದಲ್ಲಿ ಆ ಸಂತೋಷಕ್ಕೆ ಒಂದು ನಾಟಕವನ್ನು ಮಾಡ್ತಾಯಿದ್ರು ಹಬ್ಬ ಹರಿದಿನಗಳಲ್ಲಿ. ಇವತ್ತೇನಾಗಿದೆಯಪ್ಪ ಅಂತ ಅಂದರೆ ಅಂಥ ನಾಟಕಗಳಿಗೆ ಎಲ್ಲೋ ಒಂದು ಕಡೆ ಹಳ್ಳಿಗಳಲ್ಲೇ ನಶಿಸಿ ಹೋಗ್ತಾ ಇರ್ತಕ್ಕಂಥ ಕೆಲಸ ಆಗ್ತಾ ಇರ್ತಕ್ಕಂಥದ್ದು. ಇವತ್ತು ಮಾಧ್ಯಮಗಳು ಏನು ಬಂದಿದ್ದಾವೆ, ಟಿ ವಿ ಮಾಧ್ಯಮಗಳಲ್ಲಿ, ಆ ಮಾಧ್ಯಮಗಳನ್ನು ನೋಡಿಕೊಂಡು ಇವತ್ತು ಏನಾಗಿದೆಯಪ್ಪ ಅಂದರೆ ಎಲ್ಲೋ ಒಂದು ಕಡೆ ರಂಗಭೂಮಿ ಕಲೆ ಅದು ಕೂಡ ನಶಿಸಿ ಹೋಗ್ತಾ ಇರ್ತಕ್ಕಂಥದ್ದು. ಮತ್ತು ಎಲ್ಲೋ ಒಂದು ಕಡೆ ಜಾನಪದ ಕಲೆನೂ ಕೂಡ ಎಲ್ಲೋ ಒಂದು ಕಡೆ ನಶಿಸಿ ಹೋಗೋಂಥ ಕೆಲಸ ಆಗ್ತಾ ಇರ್ತಕ್ಕಂಥದ್ದು. ಚನ್ನಪಟ್ಟಣದ ಇತಿಹಾಸವನ್ನು ಒಮ್ಮೆ ನೋಡಿದ್ರೆ ಸಾಕಷ್ಟು ಮಂದಿ ನಾಟಕ ಮಾಸ್ತರ್ಗಳಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾಟಕದ ಮಾಸ್ಟರ್ಗಳನ್ನ ಒಂದು ಹುಡುಕುವುದೇ ಸಾಕಷ್ಟು ಕಷ್ಟವಾಗಿದೆ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಖಂಡಿತ ಪಾಪ ಇವತ್ತು ಚನ್ನಪಟ್ಟಣದಲ್ಲಿ ಸುಮಾರು ಜನ ಗುರುಗಳಿದ್ರು. ಪಾಪ ಹಾರ್ಮೋನಿಯಂ ನಿರ್ದೇಶಕರು ಸಾಕಷ್ಟು ಜನ ಇದ್ದರು. ಇವತ್ತು ಇರ್ತಕ್ಕಂಥವ್ರು ಎಲ್ಲೋ ಕೆಲವೇ ಬೆಲೆಯಷ್ಟು ಮಾತ್ರ ಇರ್ತಕ್ಕಂಥದ್ದು. ಏನಪ್ಪ ಅಂತ ಅಂದರೆ ನಮ್ಮಂಥ ಕಲಾವಿದರುಗಳು ಯುವಕರಲ್ಲಿ ಅದನ್ನು ನಾನು ಕಲಿಬೇಕು, ಆಸಕ್ತಿ ಉಳಿಬೇಕು, ಆ ಸಂಗೀತ ಕಲ್ತ್ಕೊಂಡು ಒಂದು ನಾಟಕನೂ ಕೂಡ ನಾನು ಪ್ರಾಕ್ಟೀಸ್ ಮಾಡಿಸ್ಬೇಕು, ನಾಟಕವನ್ನು ಎಲ್ಲ ಪಾತ್ರಗಳನ್ನು ನಾನು ಕಲಿತು ಆ ಹಾರ್ಮೋನಿಯಂ ಮುಖಾಂತರ ನಿರ್ದೇಶಕರ ಮುಖಾಂತರ ನಾನು ಕೂಡ ಆ ತರಬೇತಿಯನ್ನು ತೆಗೆದುಕೊಂಡು ನಾನೂ ಒಂದು ನಾಟಕ ಮಾಡಿಸ್ಬಲ್ಲೆ ಅಂತಕ್ಕಂಥದ್ದನ್ನು ನಮ್ಮ ಯುವಕರು ಮುಂದೆ ಬರಬೇಕು. ಇವಾಗ ಯುವಕರು ಮುಂದೆ ಬರಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ಪಾಪ ನಿಜವಾಗ್ಲೂ ಕೂಡ ಅವ್ರಿಗೆ ಯುವಕರುಗಳಿಗೆ ಚೆನ್ನಾಗಿ ಎಲ್ಲ ಪಾತ್ರಗಳನ್ನು ಆಡಿಸ್ಬೇಕು. ಅವ್ರಿಗೆ ಒಂದು ನಾಟಕ ಮಾಡಿಸ್ಬೇಕು ಅಂತಂದರೆ ಎಲ್ಲ ಪಾತ್ರಗಳನ್ನು ಅವ್ರು ಮಾಡಿದಾಗ ಆ ಕಲೀಲಿಕ್ಕೂ ಮಾಸ್ಟರ್ಗಳ ಕೈಲಿ, ನಿರ್ದೇಶಕರ ಕೈಲಿ ಕಲೀಲಿಕ್ಕೂ ಒಂದು ಅನುಕೂಲ ಆಗ್ತದೆ. ನಿಜವಾಗ್ಲೂ ಕೂಡ ಆ ಯುವಕರು ಮುಂದೆ ಬರಬೇಕು. ನಿಜವಾಗ್ಲೂ ಕೂಡ ರಂಗಭೂಮಿ ಕಲೆಯ ಉಳಿಸುವ ನಿಟ್ಟಿನಲ್ಲಿ ಸರ್ಕಾರದಿಂದ ಏನಾದರೂ ಸಹಾಯ ಇದೆಯೇ? ಸರ್ಕಾರ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಒಂದು ಸಂಘ ಮಾಡ್ಕೋಬೇಕು. ನಾವು ಒಂದು ಸಂಘ ಮಾಡಿಕೊಂಡು ಅವ್ರು ಯಾವಾಗಲೂ ಕೊಡ್ತಾರೆ ಪಾಪ. ಒಂದು ನಾಟಕ ಮಾಡಿದಾಗ ಇವತ್ತು ನಾಟಕ ಮಾಡಿದ್ವಿ ಅಂದರೆ ಈ ತಿಂಗಳು ಅಂತಂದರೆ ಒಂದು 6 ತಿಂಗಳಿಗೂ ವರ್ಷಕ್ಕೂ ಕೊಡ್ತಾರೆ ಪಾಪ ಅವರು. ಅದನ್ನು ನಾವು ಕಾಯಿ ಕೂತ್ಕೊಂಡ್ರೆ ಯಾವತ್ತೋ ಒಂದು ಸಹ ಬರ್ತದೆ ಅಲ್ಲೋ ಎಲ್ಲೋ ಕೊಡೋದಕ್ಕಂಥದ್ದು ಒಂದು 10,000 ಒಂದು 15,000 ಅಷ್ಟೇ. ಅದರಿಂದ ಏನೂ ಪ್ರಯೋಜನ ಇಲ್ಲ. ಮತ್ತು ಸರ್ಕಾರ ಇದಕ್ಕೆ ಬಡ್ಜೆಟ್ನಲ್ಲಿ ಸಾಕಷ್ಟು ಹಣವನ್ನು ಇಡಬೇಕಾಗಿರ್ತಕ್ಕಂಥ ಇವತ್ತು ರಂಗಭೂಮಿಗೆ ಮತ್ತು ಜನಪದ ಕಲಾವಿದರಿಗೆ ತುಂಬ ಎಲ್ಲೋ ಒಂದು ಕಡೆ ನೋವಿನ ಪರಿಸ್ಥಿತಿ ಆಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸರ್ಕಾರ ಎಲ್ಲೋ ಒಂದು ಕಡೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಕ್ಕೆ ಬಡ್ಜೆಟ್ನಲ್ಲಿ ಸಾಕಷ್ಟು ಹಣವನ್ನು ಇಡಬೇಕು. ಇವತ್ತಿಗೆ ಕಲಾವಿದರುಗಳಿಗೆ ತುಂಬ ನೋವಿನ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಇವತ್ತು ಜನಪದ ಕಲಾವಿದರು, ರಂಗಭೂಮಿ ಕಲಾವಿದರು ಭಾಳಷ್ಟು ನೋವಿನಲ್ಲಿ ಇರ್ತಕ್ಕಂಥವ್ರು. ಇವತ್ತು ನೋಡಿ ಕಲೆಗಳೆಲ್ಲ ಎಲ್ಲೋ ಒಂದು ಕಡೆ ನಶಿಸಿ ಹೋಗ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಹಳ್ಳಿಗಾಡಿನಲ್ಲಿ ಹಿಂದೆ ಸೋಬಾನೆ ಪದ ಮತ್ತು ಪಾಳ್ಯಗಾರಿ ಬೇಸಿಕೆ ಮತ್ತು ಭಜನೆ ಮತ್ತು ಕೋಲಾಟ ಇಂಥವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಮಾತಾಡ್ತಕ್ಕಂಥದ್ದು. ನಿಜವಾಗ್ಲೂ ಕೂಡ ಸರ್ಕಾರ ಇದಕ್ಕೆ ಒಳ್ಳೆಯ ನಿಟ್ಟಿನಲ್ಲಿ ಬಡ್ಜೆಟ್ನಲ್ಲಿ ಹಣವನ್ನು ಜಾಸ್ತಿ ಇಟ್ಟು ಇದಕ್ಕೆ ಸಾಕಷ್ಟು ಜನಪದ ಕಲೆಯನ್ನು ಮತ್ತು ರಂಗಭೂಮಿ ಕಲಾವಿದರನ್ನು ಬೆಳೆಸುವಂಥ ಒಂದು ಕೆಲಸವನ್ನು ಸರ್ಕಾರ ಕೊಡಬೇಕು ಸ್ವಾಮಿ. ನಿಜವಾಗ್ಲೂ ಕೂಡ ಸಹಕಾರ ಕೊಡಬೇಕು ಸರ್ಕಾರ. ಒಂದು ನಾಟಕಕ್ಕೆ ಇಲ್ಲ ಅಂದರೆ 20,000 ಧನ ಸಹಾಯವನ್ನು ಮಾಡ್ತದೆ ಅಂತ ಕೇಳ್ಪಟ್ಟಿದ್ದೀವಿ. 20,000 ಅಂದರೆ 2.5 ಲಕ್ಷ ಹೆಚ್ಚು ಮೌಲ್ಯದ ಒಂದು ನಾಟಕಕ್ಕೆ ಖರ್ಚಾಗುವಂಥ ಸಂದರ್ಭದಲ್ಲಿ ಇರಬೇಕಾದ್ರೆ 20,000 ಯಾವುದಕ್ಕೂ ಸಾಕಾಗುವುದಿಲ್ಲ. ಆದರೆ ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೊಂಡು ಹಣವನ್ನು ದ್ವಿಗುಣಗೊಳಿಸ್ಕೋಬೇಕು.
ಆ ನಿಟ್ಟಿನಲ್ಲಿ ನೀವೇನಾದರೂ ನಿಮ್ಮ ನಾಟಕದ ಕಲಾವಿದರು ಸರ್ಕಾರಕ್ಕೆ ಮನವಿ ಅರ್ಪಿಸಿದಿರಾ? ಸರ್ಕಾರಕ್ಕೆ ನಾವು ಕೂಡ ಮನವಿಯನ್ನು ಕೊಟ್ಟಿದ್ವಿ. ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ರಾಮನಗರದಲ್ಲಿ ನೋಡಿ ಇವತ್ತು ಜನಪದ ಕಲೆ ಮತ್ತು ರಂಗಭೂಮಿ ಕಲೆಗಳೆಲ್ಲೋ ಒಂದು ಕಡೆ ನಿಲ್ಲಿಸಿ ಹೋಗ್ತಾ ಇರ್ತಕ್ಕಂಥ ಕೆಲಸ ಆಗ್ತಾ ಇರ್ತಕ್ಕಂಥದ್ದೇ. ಒಂದು ನಾಟಕ ಮಾಡಬೇಕಾಗಿರೋ ಸುಮಾರು ಒಂದು 2-2.5 ಲಕ್ಷ ರೂಪಾಯಿಗಳು ಬೇಕಾಗ್ತದೆ. ತುಂಬ ನೋವಿನ ಪರಿಸ್ಥಿತಿಯಲ್ಲಿ ಇರ್ತಾರೆ ಪಾಪ ರಂಗಭೂಮಿ ಕಲಾವಿದರು. ಕೆಲವು ಕಲಾವಿದರು ಕಾಸಿಲ್ದೇ ಪಾಪ ಎಲೆಮರೆ ಕಾಯಿನಾಗ ಪಾಪ ಅಲ್ಲೇ ಉಳ್ಕೊಂಡಿದ್ದಾರೆ ಪಾಪ. ಇನ್ನೂ ಕೂಡ ಕೆಲವರೆಲ್ಲ ಪಾಪ ಅವರನ್ನು ಹೊರಗಡೆ ತೆಗಿಬೇಕಾಗಿದ್ರೆ ನಿಮ್ಮ ಸಹಕಾರ ಜಾಸ್ತಿ ಇರಲಿ. ನಿಮ್ಮ ಇಲಾಖೆಯಿಂದ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ಮಾಡಿ, ಮತ್ತು ಸರ್ಕಾರಕ್ಕೆ ಸಾಲದಲ್ಲ ನಾವು ಕೊಡ್ತಾ ಇರ್ತಕ್ಕಂಥ ಏನೂ ಅಲ್ಲ ಅಂತಕ್ಕಂಥದ್ದನ್ನು ನಾವು ಕೂಡ ನಿಮಗೆ ಒಂದು ಏನು ಮೆಮೊರನ್ನು ಕೊಟ್ಟಿದ್ದೀವಿ ಪಾಪ, ನಿಮಗೂ ಕೂಡ ಬಂದು ನಮಗೆ ಮೆಮೊರನ್ನು ಕೊಟ್ಟಿದ್ದೀವಿ. ಇದನ್ನು ಸರ್ಕಾರದ ಹಂತಕ್ಕೆ ನೀವು ತಲುಪಿಸಿ ದಯಮಾಡಿ ಸರ್ಕಾರಕ್ಕೆ ಜಾಸ್ತಿ ಹಣವನ್ನು ಕೊಡಬೇಕು ಅಂತಕ್ಕಂಥದ್ದು ಬಗ್ಗೆ ನಾವು ಸಾಕಷ್ಟು ಅರ್ಜಿಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದಲ್ಲಿ. ಸಂಗ್ರಾಮ ಟಿವಿಯ ಮುಖಾಂತರ ಪ್ರೇಕ್ಷಕರಿಗೆ, ಅದರಲ್ಲೂ ಯುವ ಪೀಳಿಗೆಗೆ ನಾಟಕದ ಕಲೆಯ ಬಗ್ಗೆ, ಆ ಉಳಿವಿಕೆಗೆ ಬಗ್ಗೆ ನೀವು ನೀಡುವ ಸಂದೇಶವೇನು? ನಾನು ಹೇಳಿದ್ನಲ್ಲ ನಿಮ್ಗಾಗಲಿ, ಇಲ್ಲೋ ಒಂದು ಕಡೆ ಯುವಕರು ಸಾಕಷ್ಟು ಜನ ಇದ್ದಾರೆ ಪಾಪ. ನಾಟಕ ಅಂತ ಅಂದರೆ ಇವತ್ತು ಕೂಡ ಆ ಯುವಕರಲ್ಲಿ ಸಾಕಷ್ಟು ಉತ್ಸಾಹಕವಾಗಿ ಇರ್ತಕ್ಕಂಥವ್ರು. ಯಾಕೆಂದರೆ ಇದನ್ನು ರಂಗಭೂಮಿ ಕಲೆಯನ್ನು ಮತ್ತು ಜನಪದ ಕಲೆಯನ್ನು ಉಳಿಸುವಂಥ ಕೆಲಸವನ್ನು ನಾವು ನಮ್ಮಂಥವ್ರು ಹಿರಿಯೋರಾಗಿರ್ತಕ್ಕಂಥವ್ರು ನಮ್ಮ ಮುಂದಿನ ಪೀಳಿಗೆಗೆ ಬೇಕು ಅಂತಕ್ಕಂಥದ್ದನ್ನು ತರಬೇತಿ ಕೊಟ್ಟು ಅವ್ರನ್ನ ಮುಂದೆ ತರುವಂಥ ಕೆಲಸ ಆಗಬೇಕು. ಇದನ್ನು ಕೇವಲ ಬುಕ್ಕಲ್ಲಿ ನೋಡ್ಕೋವಂಥ ಕೆಲಸ ಆಗಬಾರ್ದು ಮುಂದಿನ ದಿನದಲ್ಲಿ. ನಾನು ಹೇಳ್ತೀನಿ, ಇವತ್ತು ರಂಗಭೂಮಿ ಆಗಿರ್ಬೋದು ಮತ್ತು ಜಾನಪದ ಕಲೆ ಆಗಿರ್ಬೋದು, ಇದು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಇಡೀ ವಿಶ್ವವಿದ್ಯಾಲಯನ ಒಂದು ಸ್ಥಾಪನೆ ಮಾಡಬೇಕು ನಿಜವಾಗ್ಲೂ ಕೂಡ. ಯಾಕೆಂದರೆ ನಮ್ಮ ನಾಡು ಶ್ರೀಮಂತ ಜನಪದ ಆಗಿರ್ಬೋದು, ಕಲೆಯಲ್ಲಾಗಿರ್ಬೋದು ಶ್ರೀಮಂತವಾಗಿರ್ತಕ್ಕಂಥದ್ದು ನಮ್ಮ ನಾಡು ನಿಜವಾಗ್ಲೂ ಕೂಡ. ಅದರೊಳಗೂ ಈ ನಮ್ಮ ರಾಮನಗರ ಜಿಲ್ಲೆ ಮತ್ತು ಚನ್ನಪಟ್ಟಣದಲ್ಲಂತೂ ಭಾಳ ಹೆಮ್ಮೆ ವಿಚಾರ ಪಾಪ. ಒಳ್ಳೆ ಕಲಾವಿದರು ಇರ್ತಕ್ಕಂಥದ್ದು ತವರೂರು ಇದು ನಿಜವಾಗ್ಲೂ ಕೂಡ ಶ್ರೀಮಂತವಾಗಿರ್ತಕ್ಕಂಥದ್ದು ಜನಪದ ಕಲೆ, ರಂಗಭೂಮಿ ಕಲೆ. ನಮ್ಮ ಯುವಕರುಗಳು ಸಾಕಷ್ಟು ಜನ ಇದ್ದಾರೆ ಪಾಪ. ಈಗಂತೂ ಸಾಕಷ್ಟು ಜನ ಬರ್ತಾಯಿದ್ದಾರೆ ಪಾಪ. ಪಾತ್ರಧಾರಿಗಳು ಸಾಕಷ್ಟು ಜನ ಉದ್ಭವ ಆಗಿರ್ತಕ್ಕಂಥದ್ದು. ನಾವು ಕೂಡ 100 ಜನನ ಕರ್ಕೊಂಡು ಬಂದು ನಿಲ್ಲಿಸಿರ್ತಕ್ಕಂಥ ಯುವಕರನ್ನ, ಯಾಕೆಂದರೆ ಮುಂದಿನ ಪೀಳಿಗೆಗೆ ಬೇಕಿದು. ಪ್ರಿಯ ವೀಕ್ಷಕರೇ, ಇಲ್ಲಿಯವರೆಗೆ ನಮ್ಮ ಜೊತೆಯಲ್ಲಿದ್ದಂತಹ ಜನಪ್ರಿಯ ಹೋರಾಟಗಾರರು, ಜನಪ್ರಿಯ ರಂಗಭೂಮಿ ಕಲಾವಿದರು, ಕನ್ನಡ ಪರ ಹೋರಾಟಗಾರರು ಸಂಬುಗೌಡರು ತನ್ನ ಹೋರಾಟದ ಬದುಕು, ರಂಗಭೂಮಿ ಕಲೆಯನ್ನು ಯುವಕರು ಯಾವ ರೀತಿ ಉಳಿಸ್ಕೊ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ವಿಚಾರಗಳನ್ನು ಸಂಗ್ರಾಮ ಕಾರ್ಯಕ್ರಮದ ಮುಖಾಂತರ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ನಮ್ಮ ಸಂಗ್ರಾಮ ಟಿವಿಯ ಕಾರ್ಯಕ್ರಮದ ಪರವಾಗಿ ಅವರಿಗೆ ಧನ್ಯವಾದಗಳು ಅರ್ಪಿಸೋಣ.